ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೇನ್ ನೋಡಕತ್ತೀರ ಅಂದ್ರೆ ಇದು ಕಂಚಿಕಾಯಿ ಉಪ್ಪಿನಕಾಯಿ ರೀ. ಎಸ್, ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನಿಮ್ಗೆ ತೋರಿಸ್ಕೊಡ್ತೇನ್ರಿ. ಕೆಲವೊಂದ್ ಕಡೆ ಕಂಚಿಕಾಯಿ ಈ ರೀತಿಯ ಪೂರ ಹಸಿರು ಅರ್ಧಂಬರ್ಧ ಹಳದಿನೂ ಇರ್ತದೆ, ಕೆಲವೊಂದ್ ಕಡೆ ಹಳದಿ ಇರ್ತದ ಪೂರ, ಕೆಲವೊಂದ್ ಕಡೆ ಪೂರ ಹಸಿರು ಇರತ್ತೆ. ನಡೀತದ ರೀ ಅದ್ ಐಟಮ್ ಯಾವ ತರ ಇರ್ಲಿ. ಮಾರ್ಕೆಟಿಗೆ ಹೋದಾಗ ತಗೊಂಬಂದಿದ್ದೆ ರೀ ನಾ ಸಂತ್ಯಾಗ ಕಂಚಿಕಾಯಿ ಉಪ್ಪಿನಕಾಯಿ ಹಾಕಿರಾಯ್ತು ಅಂತ ಹೇಳಿ. ಸೊ ನಾನು ಹೆಂಚ್ಕೊಡ್ತೇನೆ ಅಂತ ಹೇಳಿದ್ರಿ ನಮ್ಮ ಅತ್ತಿಯವರು, ಅದಕ್ಕೆ ಅವರ ಹೆಂಚು ಕಟ್ ಮಾಡ್ಕೊಡಕತ್ತಾರ. ನೀವು ಎಂತ ಶೇಪ್ ಬೇಕೋ ಅಷ್ಟ ಶೇಪ್ ದೊಡ್ಡ ಮೇಲೆ ಸಣ್ಣ ಮೇಲೆ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ ಏನಾಗ್ಬೇಕಪ್ಪ, ಸ್ವಲ್ಪ ಒಂದ್ 2-3 ಗ್ಲಾಸ್ ಅಷ್ಟ ನೀರ್ ಹಾಕೋರಿ. ನೀರ್ ಯಾಕೆ ಹಾಕೋದಂದ್ರೆ ಇದು ತಕ್ಕೋಬೇಕಾಗತ್ತೆ. ಇದು ಪೂರ ಏನು ನೀವು ಹೋಳ್ ಹಾಕಿರ್ತಲ್ಲ ಅದೆಲ್ಲ ಪೂರ ಚಂದಾಗ್ ಮುಳುಗ್ಬೇಕ್ರಿ. ಅಲ್ಲಿವರೆಗೂ ನೀರ್ ಹಾಕೋರಿ. ಮತ್ತ ಅದ್ ಸ್ವಲ್ಪ ನೀರ್ ಹಾಕೊಂಡ್ ಅದ್ರಾಗ ಇದನ್ನ ತಕೊಳಕೇನ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಲ್ಪ ಒಗರ್ ಅನ್ನೋದ್ ಏನಿರ್ತಲ್ರಿ ಇದ್ರಾಗ, ಇದು ಹೋಗ್ಬೇಕಾಗತ್ತ. ಪೂರ ಹೋದ್ರೆ ರುಚಿ ಇರತ್ತೆ. ಈ ರೀತಿ ಕುದಿ ಬರ್ಬೇಕು. ಕುದ್ದುವಾಗ ನೋಡ್ರಿ ನೀವು ಕಲರ್ ಸ್ವಲ್ಪ ಚೇಂಜ್ ಆಗ್ಯಾವ. ಒಂದೊಂದು ಮೆಹಂದಿ ಕಲರ್ ಮೇಲೆ ಆಗ್ಯಾವ, ಇನ್ನೊಂದ್ ಚೂರ ಹಳದಿ ಇದ್ದಿತ್ತಲ್ರಿ ಪೂರ ಎಲ್ಲಾ ಹಳದಿ ಆದಂಗ ಆಗೈತೆ ನೋಡ್ರದ. ಹಿಂಗ್ ಇರ್ಬೇಕಿದು. ಹಿಂಗಿತ್ತಂದ್ರ ಮಸ್ತ್ ಆಕವ್ರಿ, ಟೇಸ್ಟ್ ಸೂಪರ್ ಆಗುತ್ತೆ. ಅದಕ್ಕಾಗಿ ಇದು ಚೂರು ಒಗರ್ ಅನ್ನೋದು ತೆಗಿತದ. ಆ ಕಾರಣಕ್ಕ ನಾವೊಂದ್ ಸ್ವಲ್ಪ ಕುದಿಸಿ ಬಸದ್ ಬಿಡ್ಬೇಕ್ರಿ. ಈ ನೀರನ್ನೆಲ್ಲ ಪೂರ ನೀಟಾಗಿ ಬಸದ್ ತೆಗದ್ ಬಿಡ್ಬೇಕು. ನೀವ್ ಹೆಂಗಂದ್ರೆ ಹಿಂಗ ತೂತಿರುವಂತದ್ದು ಜಾಳಗಿ ಅಂತದ್ ಯಾವ್ದಾರ ಪಾತ್ರೆ ಇದ್ರ ಅದಕ್ ಹಾಕೊಂಡು ಈ ರೀತಿಯಾಗಿ ಬಸದ್ ತೆಗೀರಿ. ಸ್ವಲ್ಪ ಆರ್ಬೇಕ್ರಿ, ಇದು ಪೂರ ಆರ್ಬೇಕು. ಮತ್ತ ಪೂರ ಆರಿದ್ಮೇಲೆ ಅದ್ರ ಮುಂದಿನ ಕೆಲಸ. ಇವಾಗ ಒಂಚೂರ ಸಾಸಿವೆ ತಗೊಳ್ಳುವ, ಅದನ್ನ ಸ್ವಲ್ಪ ಮಿಕ್ಸಿ ಮಾಡೋನು. ಅಬ್ಡ ಜಬ್ಡ ಮಿಕ್ಸಿ ಮಾಡ್ಕೋಬೇಕಾಗತ್ತ. ಪೂರ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋದೇನ್ ಅವಶ್ಯ ಇಲ್ಲ. ತೋರಿಸ್ತೇನ್ರಿ ನಿಮ್ಗ ಯಾವ ರೀತಿಯಾಗಿ ಮಿಕ್ಸಿ ಪೌಡರ್ ಮಾಡಿದ್ಕೊಳ್ಳಿ ಯಾವ ರೀತಿ ಕಾಣತ್ತ ಅಂತ ಹೇಳಿ. ಈ ರೀತಿಯಾಗಿ ಪೌಡರ್ ಕಾಣಿಸ್ತೈತ್ರಿ. ಇಷ್ಟು ಅಬ್ಡ ಜಬ್ಡ ಇದ್ರ ಬೆಸ್ಟ್ ಇರತ್ತೆ. ಇವಾಗ ಒಂದ್ ಪಾತ್ರೆ ಇಟ್ಕೋರಿ ಒಲಿ ಮೇಲ, ಅದ್ನ ಒಲಿ ಹಚ್ಕೋರಿ. ಆಮೇಲೆ ಅದಕ್ಕ ಒಂದ್ 7-8 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋರಿ. ನಂದು ಅಂದ್ರ ಮನ್ಯಾಗ ನಾ ಯೂಸ್ ಮಾಡೋ ಆಯಿಲ್ದ ಚಮಚೆ ಸ್ವಲ್ಪ ದೊಡ್ಡದೈತ್ರಿ, ಹಿಂಗಾಗಿ 7-8 ಸ್ಪೂನ್ ಸಾಕಾಗತ್ತ. ನಿಮ್ ಸಣ್ಣದಿತ್ತಂದ್ರೆ ಇನ್ನೊಂದ್ 4 ಸ್ಪೂನ್ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು. 2 ಕಂಚಿಕಾಯಿ ಅಳತಿ ಮೇಲೆ ಇದನ್ನೆಲ್ಲ ಹೇಳಾಕತ್ತೇನೆ ನಿಮಗ. ಅದಕ್ಕೆ ಹೇಳತ್ತದು, ನಿಮ್ 2 ಕಂಚಿಕಾಯಿ ಅಳತಿದ್ ಮೇಲೆ ನಾ ಹೇಳತ್ತೇನೆ. ನೀವು ಎಕ್ಸ್ಟ್ರಾ ಜಾಸ್ತಿ ಮಾಡ್ಕೋದ್ರ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಬೇಕಾಗತ್ತ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ. ಅದು ಜಸ್ಟ್ ಒಂದ್ ಸ್ಪೂನ್ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಏನ್ ಬೇಡ. ಹಂಗೆ ಜಸ್ಟ್ ಫಾರ್ ಗಾರ್ನಿಶಿಂಗ್ ಅಂತಂದ್ರೂ ಅಡ್ಡಿ ಇಲ್ಲ. ಅಂದ್ರೆ ನಾವು ಆಲ್ರೆಡಿ ಸಾಸಿವೆ ಪುಡಿ ಹಾಕ್ಬೇಕನ್ನತ್ತೇವಲ್ಲ ಅದಕ್ಕಾಗಿ. ಹಾಗೆ ಮೆಂತೆ ಹಾಕೋರಿ, ಅದು 1 ಸ್ಪೂನ್ ಅಷ್ಟೇ ಮೆಂತೆನ ಹಾಕೋರಿ. ಅದು ಸ್ವಲ್ಪ ಚಟಪಟ ಅನ್ಬೇಕು, ಮೆಂತೆ ಕೆಂಪಾಗಬೇಕು. ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ, 1-2. ಇಷ್ಟಪಟ್ರೆ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿಗಳನ್ನ ಕಟ್ ಮಾಡಿ ಹಾಕೋಬಹುದು ನೀವು. ಹಾಗೆ ನಾನ್ ಹಿಂಗ್ ಹಾಕೊಳಕತ್ತೀನಿ, ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಅಂದ್ರೂ ಅಡ್ಡಿ ಇಲ್ಲ. ಇವೆಲ್ಲ ನೀಟಾಗಿ ಚಟಪಟ ಅನ್ಬೇಕು. ಸ್ವಲ್ಪ ಕೆಂಪ್ ಮೇಲೆ ಆಗ್ಬೇಕು, ಜಾಸ್ತಿ ಕೆಂಪ್ ಬೇಡ. ಯಾಕಂದ್ರೆ ಜಾಸ್ತಿ ಕೆಂಪಾಗೋ ಅವಶ್ಯಕತೆನೂ ಬೇಕಾಗಿಲ್ಲ ನಮ್ಗೆ. ಸೊ ಈ ರೀತಿಯಾಗಿ ಸ್ವಲ್ಪ ಕೆಂಪಾತಂದ್ರೆ ಸಾಕು. ಇವಾಗ ಏನಪ್ಪಾ ಅಂದ್ರೆ ನಾವು ಆಗಲೇ ಬಸದ್ ಇಟ್ಕೊಂಡಿದೇವಲ್ಲ ಕಂಚಿನ ಕಂಚಿಕಾಯಿ ಪೀಸ್, ಅವನ್ನೆಲ್ಲಾನು ಇದಕ್ಕೆ ಹಾಕೊಳ್ಳೋಣ್ರಿ. ಇವನ್ನೆಲ್ಲ ನೀಟಾಗಿ ಹಾಕೊಂಡು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಅಷ್ಟೇ. ಇದನ್ನೇನ್ ಇದ್ರೊಳಗ ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಫ್ರೈ ಏನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಫ್ರೈ ಮಾಡ್ಬಿಟ್ರೆ ಏನಾಗ್ಬಿಡುತ್ತ, ಅದು ಸೆಪ್ಪಿ ಇರತ್ತಲ್ಲ ಬಿರ್ಸಾಗ್ಬಿಡ್ತ್ರಿ ಸ್ವಲ್ಪ. ಅದಕ್ಕಾಗಿ ಹೇಳಕತ್ತೀನಿ, ಫ್ರೈ ಏನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ ಇದನ್ನ ಹಾಕಿರೋ ಐಟಮ್ ಮಿಕ್ಸ್ ಆಗ್ಲಿ ಅನ್ನೋ ಕಾರಣಕ್ಕ ಸ್ವಲ್ಪ ಕೈಯಾಡ್ಸಕತ್ತೀನಿ ನಾನು. ನೀಟಾಗಿ ಚಂದಂಗ ಕೈಯಾಡ್ಸ್ಕೋರಿ. ಅದ್ ಎಣ್ಣೆ ಏನದ ಎಲ್ಲ ನೀಟಾಗಿ ಇದಕ್ಕ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ. ಸ್ಪ್ರೆಡ್ ಆದ್ಮೇಲೆ ಇದಕ್ ಹಾಕುವಂತ ಐಟಮ್ ಒಂದೊಂದಾಗಿ ಹಾಕ್ತಾ ಹೋಗ್ಬೇಕು. ನಿಧಾನವಾಗಿ ಹಾಕಿದ ಕೂಡಲೇ ಏನ್ ಮಿಕ್ಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಸಾಲ್ಟ್, ಅದು ಕ್ರಿಸ್ಟಲ್ ಸಾಲ್ಟ್ ತಗೊಳಕತ್ತೇನೆ. ನಿಮ್ಗೆ ಒಂದು 3 ಸ್ಪೂನ್ ಅಷ್ಟ ತಗೊಂಡಿನಿ. ಹೌದು, ಸ್ವಲ್ಪ ಉಪ್ಪು ಮುಂದಿರ್ಬೇಕು ಚಲೋ. ಖಾರ ಪುಡಿ ಅಂತೂ 4 ಸ್ಪೂನ್ ತಗೊಂಡಿದ್ದೀನಿ. ನಿಮ್ಗೆ ಇದಕ್ಕೆ ಸ್ವಲ್ಪ ಕಡಿಮೆ ಬೇಕಂದ್ರೂ ಹಾಕೋರಿ, ನಡೀತದ. ಸ್ವಲ್ಪ ಖಾರ ಮುಂದ್ ಇರ್ಲಿ ಅಂತೇಳಿ ನಾ ಹಾಕೇನ್ರಿ ಅಷ್ಟ ಇದನ್ನ. ಹಾಗೆ 1 ಕೈ ಹಿಡಿಯಷ್ಟ ಬೆಲ್ಲ ತಗೊಂಡಿನಿ. ಯಾಕಂದ್ರೆ ಇದಕ್ ಬೆಲ್ಲ ಸ್ವಲ್ಪ ಬಾಳಷ್ಟು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತ್ರಿ ಇದಕ್. ಮತ್ ಈ ರೀತಿಯ ಹಾಕಿದ್ರೆ ನೀವು ಉಪ್ಪಿನಕಾಯಿ ಕೆಡೋದೇ ಇಲ್ಲ ರೀ. ನೀವು ಹೊರಗೆ ಇಟ್ರು ನಡೀತದೆ ರೀ, ಫ್ರಿಜ್ ಒಳಗೆ ಇಡ್ಬೇಕು ಅಂತ ಏನಲ್ಲ. ನೀವು ಹೊರಗಿಟ್ರು ಕೂಡ ಉಪ್ಪಿನಕಾಯಿ ಮಸ್ತ್ ಇರತ್ತ ನೋಡ್ರಿ. ಬೆಲ್ಲ ಅಂತೂ ನಾ 2 ಹಿಡಿ ಅಷ್ಟು ಹಾಕಿ 1 ಹಿಡಿ ಅಷ್ಟ ನಾನು ಬೆಲ್ಲನ ಹಾಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು, ಬೇಡಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಕೋ. ಒಂದೇ ಕೈ ಹಿಡಿ ಹಾಕೊಂಡ್ರು ನಡೀತದ. ಈ ಕಂಚಿಕಾಯಿಗೆ ಒಂಚೂರು ಇದೆಲ್ಲ ಐಟಮ್ ಭಾಳ ಇತ್ತಂದ್ರೆ ಸ್ವಲ್ಪ ಅನ್ನದಲ್ಲಿ ಟೇಸ್ಟ್ ಚಲೋ ಬರುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕೊಳತೀನಿ. ಅರಿಶಿನ ಲಾಸ್ಟ್ ಅದ್ರಿ. ಅದಾದ್ಮೇಲೆ ಇದನ್ನ ನೀಟಾಗಿ ಕೈಯಾಡ್ಸ್ಕೊಂಡಾದ್ಮೇಲೆ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಸಾಸಿವೆ ಪುಡಿ, ಅದನ್ನ ಹಾಕುವಂತ ಟೈಮ್ ಬರುತ್ತೆ. ಬಟ್ ಅದು ಯಾವಾಗ ಬರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ.
ಇವಾಗ ಇದನ್ನೆಲ್ಲ ಹಾಕಿದ್ದು ಬೆಲ್ಲ ಏನ್ ಹಾಕಿರ್ತೇನಲ್ಲ ಅದು ಬೆಲ್ಲ ಕರಗಬೇಕು. ಬೆಲ್ಲ ಮತ್ತೆ ಉಪ್ಪು ಎರಡು ಜೊತೆಗೆ ಕೂಡಿದ್ರೆ ತಾವ ಕರಗ್ ಬಿಡ್ತಾವ. ಹಿಂಗಾಗಿ ಅದ್ ಕರಗು ಮಟ ಇದನ್ನಟ್ಟ ಕೈಯಾಡ್ಸ್ಕೊರಿ. ಹಂಗೆ ಸ್ವಲ್ಪ ಕರಗಿದ್ಮೇಲೆ ನೀವು ಕೈ ಬಿಟ್ರು ನಡೀತದ. ನೋಡ್ರಿ ಇವಾಗ ಬೆಲ್ಲನು ಕೂಡ ಕರಗಾತದ. ಉಪ್ಪು ಕೂಡ ಚಂದಾಗ ಮಿಕ್ಸ್ ಆಗ್ಲಿಕತ್ತದ. ನೀಟಾಗಿ ಇದು ಈ ರೀತಿಯಾಗಿ ಇದಕ್ಕೇನ್ ನಾನು ಕರ್ಬೇವು ಅದು ಹಾಕೊಂಡಿಲ್ಲ. ಹಾಕ್ಲಿಕ್ಕೇನ್ ಹೋಗ್ಬೇಡ್ರಿ. ಜಸ್ಟ್ ಇಷ್ಟ ಐಟಮ್ ಹಾಕೊಂಡ್ರಂದ್ರ ನಿಮ್ ಕಂಚಿಕಾಯಿ ಉಪ್ಪಿನಕಾಯಿ ಮಸ್ತ್ ಪೈಕಿ ರೆಡಿ ಆಗೋದು ನೋಡ್ರಿಪ್ಪ ಮತ್ತ ಹೇಳ್ತೀನಿ. ಇನ್ನ ಐತ್ರಿ ಮತ್ ರೆಡಿ ಆದು ಅಂದ್ಕೂಡ್ಲೆ ಇಲ್ಲಿಗೆ ಮುಗೀತಂತಲ್ಲ. ಇನ್ನೂ ಹಾಕೋ ಐಟಮ್ ಅದ. ಇವಾಗ ನೋಡ್ರಿ ಬೆಲ್ಲ ಅಂತೂ ಪೂರ ಕರಗ್ಬಿಟ್ಟದ. ಉಪ್ಪು ಮತ್ತು ಇದೆಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಸೊ ಇವಾಗ ನಾನು ಸಾಸ್ವಿ ಪುಡಿ ಏನ್ ಮಾಡಿಟ್ಟಿದ್ದೆ ಜಸ್ಟ್ ಒಂದೆರಡು ಸ್ಪೂನ್ ಹಾಕೊಳಕತ್ತೀನ್ರಿ. ಹಾಕಿನ್ ಸಾಕಷ್ಟ ರೀ ಅದು. ಹಾಕಿ ಚಂದ ಮಿಕ್ಸ್ ಮಾಡ್ಬಿಟ್ರ ನಮ್ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆತ್ ನೋಡ್ರಿ. ಅಕ್ಕ ತಂಗ್ಯಾರ ಅಂತಮ್ಮಂದ್ರ ನನ್ನ ವಿಡಿಯೋ ಫಸ್ಟ್ ಟೈಮ್ ನೀವ್ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದೆ ಬೆಲ್ ಗಂಟಿ ಒಂದು ಚಿಹ್ನೆ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ಆಲ್ ಬರುತ್ತೆ. ಸೊ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರ ಅಂದ್ರೆ ನನ್ನ ಎಲ್ಲಾ ವಿಡಿಯೋಸ್ ನಿಮಗ ಮೊದ್ಲೇಕ ಸಿಗ್ತಾವ ನೋಟಿಫಿಕೇಶನ್. ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಸೆಕ್ಷನ್ ದಾಗ ಬರ್ದ್ ಹಾಕ್ರಿ ನಿಮ್ಮ ಅನಿಸಿಕೆಗಳನ್ನ. ಹಾಗೆ ಹೆಂಗಾಗೈತೆ ಉಪ್ಪಿನಕಾಯಿ ಅನ್ನೋದನ್ನು ಕೂಡ ಕಮೆಂಟ್ ಒಳಗ ಬರ್ದ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೇನ್ರಿ. ಅಲ್ಲಿವರೆಗೂ ಬಾಯ್ ಬಾಯ್. ನೀವು ಆರಾಮಿರಿ, ನಾನು ಆರಾಮಿರ್ತೀನಿ.